ಹೊಸ್ತಿಲಿಗೆ ಹಳದಿ ಹಚ್ಚುವಾಗ ಮಹಿಳೆಯರು ಮಾಡುವ ಈ ಸಣ್ಣ ತಪ್ಪು ನಿಮ್ಮ ಐಶ್ವರ್ಯವನ್ನೇ ಕಸಿದುಕೊಳ್ಳಬಹುದು. ಕುಬೇರನ ಅನುಗ್ರಹ ಬೇಕೆ? ಹಳದಿಯ ಜೊತೆ ಇದನ್ನು ಬೆರೆಸಿ ಹೊಸ್ತಿಲಿಗೆ ಹಚ್ಚಿ ನೋಡಿ. ಮನೆಯ ಹೊಸ್ತಿಲನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಹೋಲಿಸಲಾಗುತ್ತದೆ. ಆದ್ದರಿಂದ ಹೊಸ್ತಿಲಿಗೆ ಹಳದಿ ಹಚ್ಚುವಾಗ ಮಹಿಳೆಯರು ಖಂಡಿತವಾಗಿಯೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅದರ ಮೂಲಕ ನಿಮ್ಮ ಮನೆಗೆ ತಕ್ಷಣವೇ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚುವಾಗ ನಾವು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದಾಗಿ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಎಂದಿಗೂ ಪ್ರವೇಶಿಸುವುದಿಲ್ಲ. ಆದ್ದರಿಂದ ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಡುವ ಮಹಿಳೆಯರು ತಪ್ಪದೆ ಈ ವಿಡಿಯೋ ನೋಡಿ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಮನೆ ದೇವರ ಹೆಸರನ್ನ ಭಕ್ತಿಯಿಂದ ಕಮೆಂಟ್ ಮಾಡಿ ತಿಳಿಸಿ. ವಾರಕ್ಕೆ 2 ಬಾರಿ ಖಂಡಿತವಾಗಿಯೂ ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟುಕೊಳ್ಳಬೇಕು. ಮುಖ್ಯವಾಗಿ ಪ್ರತಿ ಶುಕ್ರವಾರ ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟರೆ ತಕ್ಷಣವೇ ಮಹಾಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಬೇಕು. ಆಗಲೇ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ. ಮಹಿಳೆಯರು ಹೊಸ್ತಿಲಿಗೆ ಹಳದಿ ಹಚ್ಚುವಾಗ ಮನೆಯ ಒಳಗಿನಿಂದ ಹೊರಕ್ಕೆ ಹಳದಿ ಹಚ್ಚಬೇಕು. ಇದರಿಂದ ನಿಮ್ಮ ಮನೆಯ ಐಶ್ವರ್ಯ ಹೊರಗೆ ಹೋಗದಂತೆ ಇರುತ್ತದೆ. ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚುವ ಮಹಿಳೆಯರು ಖಂಡಿತವಾಗಿಯೂ ತಲೆಸ್ನಾನ ಮಾಡಿರಬೇಕು. ಶುಚಿಯಾಗಿ ತಲೆಸ್ನಾನ ಮಾಡಿ ಹೊಸ್ತಿಲಿಗೆ ಹಳದಿ ಹಚ್ಚಿದರೆ ಮಾತ್ರ ಮಹಾಲಕ್ಷ್ಮಿಯ ಕಟಾಕ್ಷ ಲಭಿಸುತ್ತದೆ. ಹೊಸ್ತಿಲಿಗೆ ಹಳದಿ ಹಚ್ಚಿ 5 ಅಥವಾ 9 ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಇದರಿಂದ ಪಂಚಭೂತಗಳ ಆಶೀರ್ವಾದ ಲಭಿಸುತ್ತದೆ. ಕುಂಕುಮ ಬೊಟ್ಟುಗಳು ಒಂದೇ ಸಾಲಿನಲ್ಲಿ ಸುಂದರವಾಗಿರಬೇಕು. ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮ ಇಟ್ಟ ನಂತರ ಹೊಸ್ತಿಲ ಕೆಳಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ಮನೆಯ ಹೊಸ್ತಿಲು ಲಕ್ಷ್ಮೀದೇವಿಗೆ ಸಮಾನವಾದ್ದರಿಂದ ಹಳದಿ ಹಚ್ಚಿದ ಹೊಸ್ತಿಲಿಗೆ ಅಗರಬತ್ತಿಯ ಧೂಪ ಹಾಕಿದರೆ ಮನೆಯಲ್ಲಿರುವ ಸಂಪೂರ್ಣ ನಕಾರಾತ್ಮಕ ಶಕ್ತಿ ದೂರವಾಗಿ ನಿಮ್ಮ ಮನೆಗೆ ಮಹಾಲಕ್ಷ್ಮೀ ದೇವಿ ಹೆಜ್ಜೆ ಇಡುತ್ತಾಳೆ. ವಿಶೇಷವಾಗಿ ಪ್ರತಿ ಶುಕ್ರವಾರ ಸಂಜೆ ಸೂರ್ಯ ಅಸ್ತಮಿಸಿದ ನಂತರ ಮನೆಯ ಹೊಸ್ತಿಲ 2 ಬದಿಗಳಲ್ಲಿ 2 ದೀಪಗಳನ್ನು ಹಚ್ಚಿದರೆ ದಾರಿದ್ರ್ಯದ ಬಾಧೆಗಳೆಲ್ಲ ದೂರವಾಗುತ್ತವೆ. ಹಳದಿಯಲ್ಲಿ ಚಿಟಿಕೆ ಕರ್ಪೂರದ ಪುಡಿ ಬೆರೆಸಿ ಮನೆಯ ಹೊಸ್ತಿಲಿಗೆ ಹಚ್ಚಿದರೆ ಕುಬೇರನ ಅನುಗ್ರಹದಿಂದ ನಿಮ್ಮ ಮನೆಯ ಧನಾಕರ್ಷಣೆ ಹೆಚ್ಚಾಗುತ್ತದೆ. ಹಾಗೆಯೇ ಹಳದಿಯಲ್ಲಿ ಸ್ವಲ್ಪ ಗಂಧದ ಪುಡಿ ಬೆರೆಸಿ ಹೊಸ್ತಿಲಿಗೆ ಹಚ್ಚಿದರೆ ಕುಟುಂಬದಲ್ಲಿ ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. ವಿವಾಹಿತ ಮಹಿಳೆಯರು ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟರೆ ದೀರ್ಘ ಸುಮಂಗಲಿ ಯೋಗ ಸಿದ್ಧಿಸುತ್ತದೆ. ಹಾಗೆಯೇ ಮದುವೆಯಾಗದ ಹೆಣ್ಣು ಮಕ್ಕಳು ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿದರೆ ಒಳ್ಳೆಯ ವಿವಾಹ ಸಂಬಂಧ ಕೂಡಿ ಬರುತ್ತದೆ. ಮನೆಯ ಹೊಸ್ತಿಲಿನಲ್ಲಿ ಬಿರುಕುಗಳು ಇರಬಾರದು. ಆದ್ದರಿಂದ ಹೊಸ್ತಿಲಿನಲ್ಲಿ ಬಿರುಕುಗಳಿದ್ದರೆ ಕೂಡಲೇ ಸರಿಪಡಿಸಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಮನೆಗೆ ವಾಸ್ತು ದೋಷ ಉಂಟಾಗುತ್ತದೆ. ಹೊಸ್ತಿಲನ್ನು ಸ್ವಚ್ಛಗೊಳಿಸುವಾಗ ನೀರಿನಲ್ಲಿ ಉಪ್ಪು ಬೆರೆಸಿ ಆ ಉಪ್ಪು ನೀರಿನಿಂದ ಹೊಸ್ತಿಲನ್ನು ತೊಳೆದು ಹಳದಿ ಹಚ್ಚಿದರೆ ನಿಮ್ಮ ಮನೆಯಲ್ಲಿರುವ ಸಂಪೂರ್ಣ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಹೊಸ್ತಿಲಿಗೆ ಹಳದಿ ಹಚ್ಚುವಾಗ ಮಧ್ಯದಲ್ಲಿ ಏಳಬಾರದು. ಎಷ್ಟೇ ಕೆಲಸಗಳಿದ್ದರೂ ಸರಿ, ಒಮ್ಮೆ ಹೊಸ್ತಿಲಿಗೆ ಹಳದಿ ಹಚ್ಚಲು ಪ್ರಾರಂಭಿಸಿದರೆ ಮಧ್ಯದಲ್ಲಿ ಅಪ್ಪಿತಪ್ಪಿಯೂ ಏಳಬೇಡಿ. ಹಾಗೆಯೇ ಹೊಸ್ತಿಲಿಗೆ ಹಳದಿ ಹಚ್ಚುವಾಗ ಯಾರೊಂದಿಗೂ ಮಾತನಾಡಬಾರದು. ಓಂ ಶ್ರೀ ಮಹಾಲಕ್ಷ್ಮೀ ದೇವೈ ನಮಃ ಎಂದು ನಿಮ್ಮ ಮನಸ್ಸಿನಲ್ಲಿ ಜಪಿಸುತ್ತಾ ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮಿಯ ಕಟಾಕ್ಷ ಲಭಿಸುತ್ತದೆ. ಹಳದಿ ಹಚ್ಚಿದ ಹೊಸ್ತಿಲು ಲಕ್ಷ್ಮೀದೇವಿಗೆ ಸಮಾನ. ಆದ್ದರಿಂದ ಹೊಸ್ತಿಲನ್ನು ಅಪ್ಪಿತಪ್ಪಿಯೂ ತುಳಿಯಬಾರದು. ಹಾಗೆಯೇ ಹೊಸ್ತಿಲ ಮೇಲೆ ಕುಳಿತುಕೊಳ್ಳಬಾರದು. ಹೊಸ್ತಿಲನ್ನು ತುಳಿದರೂ ಅಥವಾ ಹೊಸ್ತಿಲ ಮೇಲೆ ಕುಳಿತರೂ ಲಕ್ಷ್ಮೀದೇವಿಯನ್ನು ಅವಮಾನಿಸಿದಂತೆ ಆಗುತ್ತದೆ. ಮುಖ್ಯವಾಗಿ ಮಹಿಳೆಯರಿಗೆ ಮುಟ್ಟಿನ ಸಮಯ ಬಂದಾಗ ಹೊಸ್ತಿಲ ಮೇಲೆ ಅಪ್ಪಿತಪ್ಪಿಯೂ ಕಾಲಿಡಬಾರದು. ಒಂದು ವೇಳೆ ಮಹಿಳೆಯರು ಪೀರಿಯಡ್ಸ್ ಸಮಯದಲ್ಲಿ ಹೊಸ್ತಿಲ ಮೇಲೆ ಕಾಲಿಟ್ಟರೆ ಮುಟ್ಟು ಮುಗಿದ ನಂತರ ಹೊಸ್ತಿಲನ್ನು ಶುದ್ಧಿ ಮಾಡಿ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟುಕೊಳ್ಳಿ. ಹಾಗೆಯೇ
ಮನೆಯ ಮುಂದೆ ಹಾಕುವ ರಂಗೋಲಿಯ ವಿಷಯದಲ್ಲೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಮನೆಯ ಹೊಸ್ತಿಲ ಮುಂದೆ ಕಸಪೊರಕೆಯಿಂದ ಗುಡಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಲಕ್ಷ್ಮೀದೇವಿ ಸುಲಭವಾಗಿ ಪ್ರಸನ್ನಳಾಗುತ್ತಾಳೆ. ವಿಶೇಷವಾಗಿ ಪ್ರತಿ ಶುಕ್ರವಾರದಂದು ಮನೆಯ ಮುಂದೆ ಅಷ್ಟದಳ ಪದ್ಮದ ರಂಗೋಲಿ ಹಾಕಿದರೆ ನಿಮ್ಮ ಮನೆಯ ಐಶ್ವರ್ಯ ವೃದ್ಧಿಯಾಗುತ್ತದೆ. ಹಾಗೆಯೇ ಪ್ರತಿ ಶುಕ್ರವಾರದಂದು ರಂಗೋಲಿಯ ಮೇಲೆ ಹಳದಿ ಕುಂಕುಮಗಳನ್ನು ಹಾಕಿದರೆ ತುಂಬಾ ಒಳ್ಳೆಯದು. ಆದರೆ ಅಪ್ಪಿತಪ್ಪಿಯೂ ರಂಗೋಲಿಯ ಮೇಲೆ ಹಾಕಿದ ಹಳದಿ ಕುಂಕುಮಗಳನ್ನು ತುಳಿಯಬಾರದು. ಹೊಸ್ತಿಲ ಅಗಲಕ್ಕಿಂತ ನೀವು ಹಾಕಿದ ರಂಗೋಲಿ ಚಿಕ್ಕದಾಗಿರಬೇಕು. ರಂಗೋಲಿಯಲ್ಲಿ ಹಾಕುವ ಗೆರೆಗಳು ಸೊಟಗಿರಬಾರದು. ಹಾಗೆ ಹಾಕಿದರೆ ನಿಮ್ಮ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಉಂಟಾಗುತ್ತಿರುತ್ತವೆ. ರಂಗೋಲಿ ಇಲ್ಲದ ಹೊಸ್ತಿಲು ಇರಲೇಬಾರದು. ಮನೆಯ ಮುಂದೆ ರಂಗೋಲಿ ಇಲ್ಲದಿದ್ದರೆ ನಿಮ್ಮ ಮನೆಗೆ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಪ್ರತಿದಿನ ಮನೆಯ ಮುಂದೆ ರಂಗೋಲಿ ಹಾಕಿಕೊಳ್ಳಿ. ಚಪ್ಪಲಿ ಧರಿಸಿ ರಂಗೋಲಿಯನ್ನು ತುಳಿಯಬಾರದು. ಹಾಗೆ ಮಾಡಿದರೆ ಲಕ್ಷ್ಮೀದೇವಿಯ ಆಗ್ರಹಕ್ಕೆ ತುತ್ತಾಗಬೇಕಾಗುತ್ತದೆ. ಹೊಸ್ತಿಲ ಮುಂದೆ ಮಾತ್ರವಲ್ಲದೆ ಪೂಜಾ ಕೋಣೆಯಲ್ಲೂ ರಂಗೋಲಿ ಹಾಕಿಕೊಳ್ಳಬೇಕು. ಪೂಜಾ ಕೋಣೆಯಲ್ಲಿ ಹಾಕುವ ಒಂದೊಂದು ರಂಗೋಲಿಗೂ ಒಂದೊಂದು ಶುಭ ಫಲ ಇರುತ್ತದೆಯಂತೆ. ಭಾನುವಾರ ಸೂರ್ಯನಿಗೆ ಸಂಬಂಧಿಸಿದ ದಿನವಾದ್ದರಿಂದ ಪ್ರತಿ ಭಾನುವಾರ ನಿಮ್ಮ ಪೂಜಾ ಕೋಣೆಯಲ್ಲಿ ಕಮಲದ ರಂಗೋಲಿ ಹಾಕಿದರೆ ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಕುಟುಂಬವೆಲ್ಲ ಆಯುರಾರೋಗ್ಯದೊಂದಿಗೆ ಜೀವಿಸುತ್ತದೆ. ಹಾಗೆಯೇ ಸೋಮವಾರದಂದು ಪೂಜಾ ಕೋಣೆಯಲ್ಲಿ ಶಂಖದ ರಂಗೋಲಿ ಹಾಕಿದರೆ ಕುಟುಂಬದಲ್ಲಿ ಮಾನಸಿಕ ಪ್ರಶಾಂತತೆ ಉಂಟಾಗುತ್ತದೆ. ಇನ್ನು ಮಂಗಳವಾರದಂದು ತ್ರಿಶೂಲ ಆಕಾರದ ರಂಗೋಲಿ ಹಾಕಿದರೆ ಶತ್ರು ಭಯಗಳೆಲ್ಲ ದೂರವಾಗುತ್ತವೆ. ಬುಧವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ವಿಷ್ಣು ಚಕ್ರದ ರಂಗೋಲಿಗಳನ್ನು ಹಾಕಿದರೆ ನಿಮ್ಮ ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಾಗುತ್ತವೆ. ಹಾಗೆಯೇ ಗುರುವಾರದಂದು ಪೂಜಾ ಕೋಣೆಯಲ್ಲಿ ಓಂ ಗುರುತು ಹಾಕಿದರೆ ಗುರುಬಲ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಇನ್ನು ಶುಕ್ರವಾರದಂದು ನಕ್ಷತ್ರ ಆಕಾರ ಬರುವಂತೆ ರಂಗೋಲಿ ಹಾಕಿದರೆ ಆರ್ಥಿಕ ಇಬ್ಬಂದಿಗಳು ದೂರವಾಗಿ ನಿಮ್ಮ ಮನೆಯ ಸಂಪತ್ತು ಚೆನ್ನಾಗಿ ಹೆಚ್ಚಾಗುತ್ತದೆ. ಇನ್ನು ಶನಿವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಶಂಖಚಕ್ರ ನಾಮಗಳನ್ನು ಹಾಕಿದರೆ ನಿಮ್ಮ ಮನೆಗಿರುವ ಆಪತ್ತುಗಳು ದೂರವಾಗಿ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸುಲಭವಾಗಿ ದೊರೆಯುತ್ತದೆ. ಇನ್ನು ನಮ್ಮಲ್ಲಿ ಚಾಲಾ ಮಂದಿ ತುಳಸಿ ಕಟ್ಟೆಯನ್ನು ಪೂಜಿಸುತ್ತಾರೆ. ಪ್ರತಿದಿನ ತುಳಸಿಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ ಮತ್ತು ವೈಕುಂಠ ಪ್ರಾಪ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ನಿಮ್ಮ ಮನಸ್ಸಿನ ಇಚ್ಛೆಗಳು ಬೇಗನೆ ನೆರವೇರಬೇಕಾದರೆ ಪ್ರತಿದಿನ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ರಂಗೋಲಿಯ ಮಧ್ಯದಲ್ಲಿ ಹಳದಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟುಕೊಳ್ಳಿ. ನಿಮ್ಮ ಸಂಕಲ್ಪ ಖಂಡಿತವಾಗಿಯೂ ನೆರವೇರುತ್ತದೆ. ಇನ್ನು ವಾರಕ್ಕೊಮ್ಮೆ ಒಂದು ತಾಮ್ರದ ಬಿಂದಿಗೆ ತುಂಬಾ ನೀರು ಹಾಕಿ ಅದರಲ್ಲಿ ಒಂದು ಕರ್ಪೂರ, ಒಂದು ಏಲಕ್ಕಿಯನ್ನು ಹಾಕಿ ಆ ತಾಮ್ರದ ಬಿಂದಿಗೆಯನ್ನು ಮನೆಯ ಹೊಸ್ತಿಲ ಹೊರಗೆ ಬಲಬದಿಯಲ್ಲಿ ಇಟ್ಟುಕೊಳ್ಳಿ. ಹೀಗೆ ಪ್ರತಿವಾರ ಮಾಡುತ್ತಿದ್ದರೆ ಕುಬೇರ ಅನುಗ್ರಹದಿಂದ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಇನ್ನು ಆಸ್ತಿ ಕಲಹಗಳು, ಕೋರ್ಟ್ ಸಮಸ್ಯೆಗಳಿಂದ ಬಳಲುವವರು ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ 5 ಗೋಮತಿ ಚಕ್ರಗಳನ್ನು ಕಟ್ಟಿ ಮನೆಯ ಹೊಸ್ತಿಲಿಗೆ ಕಟ್ಟಿರಿ. ಇನ್ನು ಮನೆಯ ಮುಂದೆ ಕಸಪೊರಕೆಯಿಂದ ಗುಡಿಸುವಾಗ ಹೊಸ್ತಿಲಿಗೆ ಪೊರಕೆ ತಗುಲದಂತೆ ಜಾಗ್ರತೆ ವಹಿಸಿ. ಹೊಸ್ತಿಲ ಹತ್ತಿರ ಕುಳಿತು ಉಗುರು ಕತ್ತರಿಸಬಾರದು. ಇದರಿಂದ ನಿಮ್ಮ ಮನೆಗೆ ದಾರಿದ್ರ್ಯ ಅಂಟಿಕೊಳ್ಳುತ್ತದೆ. ಇನ್ನು ಹೊಸ್ತಿಲ ಹತ್ತಿರ ನಿಂತು ಯಾರಿಗೂ ಹಣ ನೀಡಬಾರದು. ಇಲ್ಲದಿದ್ದರೆ ಆರ್ಥಿಕ ನಷ್ಟಗಳು ಉಂಟಾಗುತ್ತವೆ. 7 ಶನಿ ದೋಷಗಳಿಂದ ತೊಂದರೆ ಅನುಭವಿಸುವವರು ಪ್ರತಿ ಶನಿವಾರ ಸಂಜೆ ವೇಳೆ ಮನೆಯ ಹೊಸ್ತಿಲ ಹೊರಗೆ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಹಚ್ಚಿ. ಎಂತಹ ದೋಷವಿದ್ದರೂ ಕೂಡಲೇ ದೂರವಾಗಿ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಇನ್ನು ಪ್ರತಿದಿನ ಸಂಜೆ ವೇಳೆ ನಿಮ್ಮ ಮನೆಯ ಹೊಸ್ತಿಲ ಹತ್ತಿರ ನಿಂತು ಘಂಟಾನಾದ ಮಾಡಿ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಗೆ ಹೋಗಿ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಹಾಗೆಯೇ ತಿಂಗಳಿಗೊಮ್ಮೆ ಹೊಸ್ತಿಲ ಕೆಳಗೆ ಆಕಳ ಸಗಣಿಯಿಂದ ಸಾರಿಸಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಶುಭ ಫಲಗಳು ಲಭಿಸುತ್ತವೆ. ಹಾಗೆಯೇ ಮನೆಯಲ್ಲಿ ವ್ರತಗಳನ್ನು ಮಾಡುವಾಗ ಮತ್ತು ಪ್ರಮುಖ ಹಬ್ಬದ ದಿನಗಳಲ್ಲಿ ಮನೆಯ ಹೊಸ್ತಿಲಿಗೆ ಖಂಡಿತವಾಗಿಯೂ
ಮಾವಿನ ಎಲೆಯ ತೋರಣಗಳನ್ನು ಕಟ್ಟಬೇಕು. ಹೊಸ್ತಿಲಿಗೆ ಮಾವಿನ ತೋರಣಗಳಿದ್ದರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆ ತಕ್ಷಣವೇ ಹೊರಗೆ ಹೋಗುತ್ತಾಳೆ. ನಿಮ್ಮ ಹೊಸ್ತಿಲ ಮೇಲೆ ದೇವತೆಗಳ ಆಶೀರ್ವಾದ ಇರುತ್ತದೆ. ಇನ್ನು ನಮ್ಮ ಮನೆಯ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಬಿದ್ದರೆ, ನಮ್ಮ ಬೆಳವಣಿಗೆ ಕಂಡು ಅಸೂಯೆ ಪಟ್ಟರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ನರದೃಷ್ಟಿ ತಗುಲುತ್ತದೆ. ಆದ್ದರಿಂದ ಒಂದು ಕಪ್ಪು ವಸ್ತ್ರದಲ್ಲಿ ಪಟಿಕವನ್ನು ಕಟ್ಟಿ ಮನೆಯ ಹೊಸ್ತಿಲಿಗೆ ನೇತು ಹಾಕಿ. ಮನೆಗಿರುವ ದೃಷ್ಟಿಯೆಲ್ಲ ತಕ್ಷಣವೇ ದೂರವಾಗುತ್ತದೆ. ಇನ್ನು ಪ್ರತಿಯೊಬ್ಬರ ಮನೆಯ ಮುಂದೆ ಖಂಡಿತವಾಗಿಯೂ ಸ್ವಸ್ತಿಕ ಗುರುತು ಇರಬೇಕು. ಮನೆಯ ಮುಂದೆ ಸ್ವಸ್ತಿಕ ಗುರುತು ಇದ್ದರೆ ನಿಮ್ಮ ಮನೆಯಲ್ಲಿ ಆಪತ್ತುಗಳು ಇಲ್ಲದೆ ಕುಟುಂಬವೆಲ್ಲ ಸುಖ ಶಾಂತಿಗಳಿಂದ ಜೀವಿಸುತ್ತದೆ. ಮನೆಯಿಂದ ಹೊರಗೆ ಹೋಗುವಾಗ ಹೊಸ್ತಿಲಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ. ಹೀಗೆ ಮಾಡಿದರೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ಯಶಸ್ಸು ಸಾಧಿಸುತ್ತೀರಿ. ಇನ್ನು ಕಲಬೆರಕೆ ಇಲ್ಲದ ಶುದ್ಧವಾದ ಹಳದಿಯನ್ನು ಮಾತ್ರ ಮನೆಯ ಹೊಸ್ತಿಲಿಗೆ ಹಚ್ಚಬೇಕು. ಆದ್ದರಿಂದ ಸ್ವತಃ ಹಳದಿ ಕೊಂಬುಗಳಿಂದ ತಯಾರಿಸಿದ ಹಳದಿಯನ್ನು ಮನೆಯ ಹೊಸ್ತಿಲಿಗೆ ಹಚ್ಚಿದರೆ ನಿಮ್ಮ ಮನೆಗಿರುವ ಗ್ರಹ ದೋಷಗಳೆಲ್ಲ ಕೂಡಲೇ ದೂರವಾಗುತ್ತವೆ. ಬಲಗೈಯಿಂದ ಮಾತ್ರ ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಬೇಕು. ಅಪ್ಪಿತಪ್ಪಿಯೂ ಎಡಗೈಯಿಂದ ಹಳದಿಯನ್ನು ಮುಟ್ಟಬಾರದು. ನಮ್ಮಲ್ಲಿ ಬಹಳಷ್ಟು ಜನರು ಮನೆಯ ಹೊಸ್ತಿಲಿಗೆ ಹಳದಿ ಪೇಂಟಿಂಗ್ ಮಾಡಿಸಿರುತ್ತಾರೆ. ಹೊಸ್ತಿಲಿಗೆ ಪೇಂಟಿಂಗ್ ಇದ್ದರೂ ಸಹ ಖಂಡಿತವಾಗಿಯೂ ಹಳದಿ ಹಚ್ಚುತ್ತಿರಬೇಕು. ಇನ್ನು ರಾತ್ರಿ ವೇಳೆ ಹೊಸ್ತಿಲಿಗೆ ಹಳದಿ ಹಚ್ಚಬಾರದು. ಹೊಸ ಮನೆ ಕಟ್ಟುವಾಗ ಹೊಸ್ತಿಲ ಕೆಳಗೆ ನವಧಾನ್ಯಗಳನ್ನು ಹಾಕಿ ಮನೆಯ ಹೊಸ್ತಿಲನ್ನು ನಿರ್ಮಿಸಿದರೆ ಇನ್ನು ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಉಂಟಾಗುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.